ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ಪಾಠವಾದ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಈ ಒಂದು ಅಧ್ಯಾಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಶಾಲಿವಾಹನ ಶಕ 1758ರಿಂದ 1856 ಕಾಲಾವಧಿಯಲ್ಲಿ ಬ್ರಿಟಿಷರು ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಯಾವ ರೀತಿ ಪ್ರಾಬಲ್ಯಕ್ಕೆ ಬಂದರು ಅಂತಕ್ಕಂಥದ್ದನ್ನು ಈ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪಾಠದಲ್ಲಿ ನಾವು ಬಕ್ಸರ್ ಕದನದ ಬಗ್ಗೆ, ಬ್ರಿಟಿಷರಿಗೆ ದಿವಾನಿ ಹಕ್ಕಿನ ಪ್ರಾಪ್ತಿ ಬಗ್ಗೆ, ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಸಿಖ್ ಯುದ್ಧ ಆಗಿರ್ಬೋದು, ಆಂಗ್ಲೋ ಮೈಸೂರು ಯುದ್ಧ ಆಗಿರ್ಬೋದು, ಮತ್ತು ಇವರು ಭಾರತದ ಒಂದು ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಹಲವಾರು ತಂತ್ರಗಳನ್ನು ಹೂಡ್ತಾರೆ. ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು, ಈ ರೀತಿ ಹಲವಾರು ಕುತಂತ್ರಗಳನ್ನು ಹೂಡಿ ನಮ್ಮ ಭಾರತದ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ. ಹೇಗೆ ವಶಪಡಿಸ್ಕೊಳ್ತಾರೆ, ಏನು ಕಾರಣ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವನನ್ನು ಬಂಗಾಳದ ಪ್ರಥಮ ಗವರ್ನರ್ ಆಗಿ 1758ರಲ್ಲಿ ನೇಮಕ ಮಾಡ್ತದೆ. ಇವನು ಭಾರತದಲ್ಲಿ ಬ್ರಿಟಿಷರ ಒಂದು ಅಧಿಕಾರಕ್ಕೆ ತಳಹದಿಯನ್ನು ಹಾಕಿದಂಥ ಕೀರ್ತಿ ಇವನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಬಹಳ ಚತುರನಾಗಿರ್ತಾನೆ ಇವನು. 1-2 ವರ್ಷ ಭಾರತದಲ್ಲಿ ಇರ್ತಾನೆ. ಇದ್ದು ತನ್ನ ದೇಶಕ್ಕೆ ಹೋಗುವಾಗ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ದೋಚ್ಕೊಂಡೋಗಿ ಬಹಳ ದೊಡ್ಡ ಶ್ರೀಮಂತನಾಗ್ತಾನೆ. ಯಾರಪ್ಪ ಅಂತಂದರೆ ರಾಬರ್ಟ್ ಕ್ಲೈವ್. ಇವನು ಬಂಗಾಳದ ಪ್ರಥಮ ಗವರ್ನರ್. ಯಾವುದಾದ್ರು ಎಕ್ಸಾಮ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ, ಅದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. 1758ರಲ್ಲಿ. ಇನ್ನು ಇಂಗ್ಲೀಷರ ದುರಾಡಳಿತ. ರಾಬರ್ಟ್ ಕ್ಲೈವ್ ಭಾರತದಿಂದ ಹೋದ್ಮೇಲೆ ಕಂಪನಿಯಲ್ಲಿ, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂಥ ನೌಕರರು ಏನು ಮಾಡ್ತಾರೆ ಅಂತಂದರೆ ಖಾಸಗಿ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ತಾರೆ. ಅಂದರೆ ತಮ್ಮ ಸ್ವಂತ ವ್ಯಾಪಾರವನ್ನು ಶುರುವನ್ನು ಮಾಡ್ತಾರೆ. ಇದರಿಂದ ಅವರು ಬಹಳ ಹೆಚ್ಚು ಲಾಭವನ್ನು ಗಳಿಸ್ತಾರೆ. ಮತ್ತು ಈ ಅಧಿಕಾರಿಗಳಿಗೆ ಆಸೆ ಅಂತಕ್ಕಂಥದ್ದು ಬಹಳ ಹೆಚ್ಚಿರ್ತದೆ. ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡಬೇಕು, ನಾವು ಶ್ರೀಮಂತರಾಗಬೇಕು ಅಂತಕ್ಕಂಥ ಒಂದು ಹುಚ್ಚು ಆಸೆಯಿಂದ ಇಡೀ ಭಾರತದ ಸಂಪತ್ತನ್ನು ಅವರು ಲೂಟಿ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಒಬ್ಬರು ಇತಿಹಾಸಕಾರರು, ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿಯ ಕಾಲ ಅಂತ ಕರಿತೀವಿ ಅಂತ ಹೇಳ್ತಾರೆ. 1758ರಿಂದ 1856 ಕಾಲವನ್ನು ಇತಿಹಾಸಕಾರ ಹೇಳ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ ಈ ಬ್ರಿಟಿಷ್ ಗವರ್ನರು ಅವರೆಲ್ಲ ಮತ್ತು ನೌಕರರು ಎಲ್ಲ ಬಹಳ ಲಂಚಕೋರರಾಗಿರ್ತಾರೆ. ಭಾರತದ ಜನರ ಮೇಲೆ ಸುಲಿಗೆಯನ್ನು ಮಾಡ್ತಿರ್ತಾರೆ. ಅದಕ್ಕೆ ಇತಿಹಾಸಕಾರ ಆ ರೀತಿ ಹೇಳ್ತಾನೆ. ತದನಂತರ ನವಾಬ ಮಿರ್ ಜಾಫರ್, ಇವನು ಬಹಳ ಸ್ವತಂತ್ರ ಮನೋಭಾವ ಆಗಿರ್ತಾನೆ. ಇವನು ಬಹಳ ಇಂಗ್ಲೀಷರಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡ್ತಿರೋದಿಲ್ಲ ಎಲ್ಲಿ ಬಂಗಾಳದಲ್ಲಿ. ಅದಕ್ಕೇನು ಮಾಡ್ತಾರೆ ನೋಡ್ರಿ, ಇವರು ಬ್ರಿಟಿಷರು ಅವರನ್ನು ಪದಚ್ಯುತಿಗೊಳಿಸ್ತಾರೆ. ಅಂದರೆ ಮಿರ್ ಜಾಫರ್ ಬಂಗಾಳದ ನವಾಬನಾಗಿರ್ತಾನೆ. ಅವನ ಒಂದು ಹುದ್ದೆಯನ್ನು ಕಿತ್ಕೋತಾರೆ. ಕಿತ್ಕೊಂಡು ಏನು ಮಾಡ್ತಾರೆ, ಮೀರ್ ಕಾಸಿಮನ್ನು ನವಾಬ ಹುದ್ದೆಗೆ ಏರಿಸ್ತಾರೆ. ಬಂಗಾಳದ ನವಾಬನಾಗಿ ಮೀರ್ ಕಾಸಿಮ್ನ. ಇದರಿಂದ ಮೀರ್ ಕಾಸಿಮ್ ಏನು ಮಾಡ್ತಾನೆ ಅಂತಂದರೆ 3 ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರಿಗೆ ನೀಡ್ತಾನೆ. ಏನಕ್ಕೆ? ಮೀರ್ ಕಾಸಿಮನ್ನು ಬಂಗಾಳದ ನವಾಬನಾಗಿ ಮಾಡೋದಕ್ಕೆ 3 ಜಿಲ್ಲೆಗಳ ಜಮೀನ್ದಾರಿ ಹಕ್ಕನ್ನು ಬ್ರಿಟಿಷರಿಗೆ ಕೊಡ್ತಾನೆ. ತದನಂತರ ಬಕ್ಸರ್ ಕದನ ಶುರುವಾಗುತ್ತೆ 1764ರಲ್ಲಿ. ಕಾರಣ ಏನಪ್ಪ ಅಂತಂದರೆ ಮೀರ್ ಕಾಸಿಮ್ ಕೂಡ ಇನ್ನೂ ಕೂಡ ಸ್ವತಂತ್ರ ಮನೋಭಾವವನ್ನು ಹೊಂದಿರ್ತಾನೆ. ಬ್ರಿಟಿಷರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ದಸ್ತಕ್ಗಳನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸ್ತಾನೆ. ಅಂದರೆ ಬಂಗಾಳದಲ್ಲಿ ಯಾರಾದರೂ ವ್ಯಾಪಾರವನ್ನು ಮಾಡಿ ಯಾವುದೇ ರೀತಿ ತೆರಿಗೆಗಳನ್ನು ತಗೊಳ್ಳೋದಿಲ್ಲ. ಪ್ರತಿಯೊಬ್ಬರು ಕೂಡ ವ್ಯಾಪಾರವನ್ನು ಮಾಡ್ಬೋದು ತೆರಿಗೆ ಇಲ್ಲದೆ. ಬ್ರಿಟಿಷರು ಏನು ಮಾಡ್ತಾ ಇರ್ತಾರೆ, ಮೊದಲು ಕೂಡ ದಸ್ತಕನ್ನು ಫರ್ಕ್ಸಿಯರಿಂದ ಪಡ್ಕೊಂಡಿರ್ತಾರೆ. ಪಡ್ಕೊಂಡು ಏನು ಮಾಡ್ತಾರೆ, ಇಲ್ಲೂ ಕೂಡ ಆ ದಸ್ತಕಗಳನ್ನ ದುರುಪಯೋಗ ಮಾಡ್ಕೋತಿರ್ತಾರೆ. ಇದರಿಂದ ಏನು ಮಾಡ್ತಾರೆ, ಮೀರ್ ಕಾಸಿಮು ಎಲ್ಲ ವ್ಯಾಪಾರ ಕೂಡ ಸುಂಕ ಮುಕ್ತ ಆಗಬೇಕು ಅಂತೇಳಿ ಏನು ಮಾಡ್ತಾನೆ, ಆದೇಶವನ್ನು ಹೊರಡಿಸ್ತಾನೆ. ಇದರಿಂದ ಕೋಪಗೊಂಡಂಥ ಬ್ರಿಟಿಷರು ಏನು ಮಾಡ್ತಾರೆ,
ಅವನ ನವಾಬ ಹುದ್ದೆಯಿಂದ ಕೆಳಗಡೆ ಇಳಿಸ್ತಾರೆ. ಇದರಿಂದ ಕೋಪಗೊಂಡಂಥ ಮೀರ್ ಕಾಸಿಮ್ ಏನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ನಾನು ಸೇಡು ತೀರಿಸ್ಕೊಳ್ಬೇಕು ಅಂಥೇಳಿ ಔದ್ನ ನವಾಬ ಮತ್ತು ಮೊಘಲ್ ರಾಜನೊಂದಿಗೆ ಸೇರಿ ಒಂದು ಮೈತ್ರಿಕೂಟವನ್ನು ಮಾಡ್ಕೊಳ್ತಾನೆ. ಮೈತ್ರಿಕೂಟವನ್ನು ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೋಗ್ತಾನೆ. ಅದು ಎಲ್ಲಿ ನಡೀತಿದೆ ಅಂದರೆ ಬಕ್ಸರ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ನಡೀತದೆ. ಈ ಒಂದು ಕದನದಲ್ಲಿ ಈ ಸೈನಿಕ ಮೈತ್ರಿಕೂಟ ಅಂದರೆ ಮೀರ್ ಕಾಸಿಮು, ಔದ್ ನವಾಬ, ಮೊಘಲ್ ರಾಜ 3 ಜನರು ಕೂಡ ಸೋತ್ಬಿಡ್ತಾರೆ. ಬ್ರಿಟಿಷರು ಏನಾಗ್ತಾರೆ, ಗೆಲ್ತಾರೆ. ಇದರಿಂದ ಬ್ರಿಟಿಷರು ಇನ್ನಷ್ಟು ಪ್ರಬಲ ಆಗ್ತಾರೆ. ದುರ್ಬಲನಾಗಿದ್ದ ಮೊಘಲ್ ರಾಜ ಏನು ಮಾಡ್ತಾನೆ, ಬ್ರಿಟಿಷರ ಆಶ್ರಯನ ಯಾಚಿಸ್ತಾನೆ. ಅಂದರೆ ಅವನು ಮೊಘಲ್ ರಾಜನಾಗಿರ್ತಾನೆ, ಅವನು ಬಹಳ ದುರ್ಬಲನಾಗಿರ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವನ ಒಂದು ಬ್ರಿಟಿಷರ ಒಂದು ಆಶ್ರಯವನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಅವನ ಒಂದು ಸಹಾಯವನ್ನು ಪಡ್ಕೋತಾನೆ, ಬ್ರಿಟಿಷರ ಸಹಾಯ. ಇದರಿಂದ ಏನಾಯಿತು, ಬ್ರಿಟಿಷರ ಒಂದು ಅಧಿಕಾರ ಹೆಚ್ಚಾಗ್ತಾ ಹೋಗ್ತು. ತದನಂತರ ದಿವಾನಿ ಹಕ್ಕು 1765ರಲ್ಲಿ ಇಲ್ಲೇನಾಗುತ್ತೆ ನೋಡ್ರಿ, ಕಂಪನಿಯ ವ್ಯವಹಾರಗಳನ್ನು ಸುವ್ಯವಸ್ಥಿತಗೊಳಿಸಲು ಬ್ರಿಟಿಷ್ ಸರ್ಕಾರ ರಾಬರ್ಟ್ ಕ್ಲೈವನನ್ನು ಮತ್ತೊಮ್ಮೆ ಭಾರತ ಗವರ್ನರ್ ಆಗಿ ಕಳಿಸಿತು. ಅದರ ಸ್ಟಾರ್ಟಿಂಗನ್ನು ಬಂದಿರ್ತಾನೆ ಕ್ಲೈವು, ಬಂದು ಬಹಳ ಚೆನ್ನಾಗಿ ಭದ್ರ ಬುನಾದಿಯನ್ನು ಹಾಕೊಟ್ಟಿರ್ತಾನೆ ಬ್ರಿಟಿಷರಿಗೋಸ್ಕರ ಅವರ ಒಂದು ಅಧಿಕಾರಕ್ಕೆ. ಆದರೆ ತದನಂತರ ಬಂದಂಥ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಬಹಳ ಲಂಚಕೋರತನ ಮತ್ತು ಕಂಪನಿಗೆ ಯಾವುದೇ ರೀತಿ ಲಾಭವನ್ನು ಕೊಡ್ತಿರೋದಿಲ್ಲ. ಅದಕ್ಕೆ ಮತ್ತೆ ಕ್ಲೈವನನ್ನು ಕಳಿಸ್ಕೊಡ್ತಾರೆ. ಆತ ಅಲ್ಲಿಗೆ ಬಂದು ಕಂಪನಿಯ ಅಧಿಕಾರವನ್ನು ಕಾನೂನುಬದ್ಧಗೊಳಿಸಲು ಏನು ಮಾಡ್ತಾನೆ ಅಂತಂದರೆ, ಮೊಘಲ್ ರಾಜ 2ನೇ ಶಾ ಆಲಂನೊಂದಿಗೆ ಒಂದು ಒಪ್ಪಂದ ಮಾಡ್ಕೋತಾನೆ 1765ರಲ್ಲೇ. ಏನು ಒಪ್ಪಂದ? ಈ ಒಪ್ಪಂದದ ಪ್ರಕಾರ ಕಂಪನಿಯು ಪ್ರತಿ ವರ್ಷ 26 ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು. ದಿವಾನಿ ಹಕ್ಕನ್ನ ಹೇಳ್ತೀನಿ ಮುಂದಕ್ಕೆ. 1765ರಲ್ಲಿ ಒಂದು ಒಪ್ಪಂದ. ಏನಪ್ಪ ಅಂತಂದರೆ, ಮೊಘಲ್ ರಾಜನಿಗೆ 2ನೇ ಶಾ ಆಲಂ ಆಗಿರ್ತಾನೆ, ಅವನಿಗೆ ಪ್ರತಿ ವರ್ಷ 26 ಲಕ್ಷ ರೂಪಾಯಿನ ಕೊಡಬೇಕು ಬ್ರಿಟಿಷರು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರಿಗೆ ಬಂಗಾಳ ಪ್ರಾಂತ್ಯ ಅಂದರೆ ಅಸ್ಸಾಮು, ಬಿಹಾರು ಮತ್ತು ಒರಿಸ್ಸಾ ಈ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ನಮಗೆ ಕೊಡಬೇಕು ಅಂಥೇಳಿ. ದಿವಾನಿ ಹಕ್ಕು ಅಂತಂದರೆ ಏನಪ್ಪ ಅಂತಂದರೆ, ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ರೈತರಿಗೆ ಒಂದಷ್ಟು ಭೂಮಿಯನ್ನು ಕೊಟ್ಟಿರ್ತಾರೆ. ಆ ಭೂಮಿಯಿಂದ ಬೆಳೆದಂಥ ಧಾನ್ಯಗಳಲ್ಲಿ ಒಂದಷ್ಟು ಕಂದಾಯವನ್ನು ತೆರಿಗೆ ರೂಪದಲ್ಲಿ ಇಸ್ಕೊಳ್ತಕ್ಕಂಥ ಹಕ್ಕಿಗೆ ನಾವು ದಿವಾನಿ ಹಕ್ಕು, ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕನ್ನು ಪಡ್ಕೋತಾರೆ. ಎಷ್ಟರಲ್ಲಿ? 1765ರಲ್ಲಿ. ಯಾವ ರಾಜ? ಮೊಘಲ್ನ 2ನೇ ಶಾ ಆಲಂ ಅಂತಕ್ಕಂಥ ರಾಜನಿಂದ. ತದನಂತರ ಈ ದಿವಾನಿಯ ಪರಿಣಾಮ, ಈ ದಿವಾನಿ ಹಕ್ಕನ್ನು ಪಡ್ಕೊಂಡ್ಮೇಲೆ ಏನಾಯಿತು ನೋಡ್ರಿ, ಈಸ್ಟ್ ಇಂಡಿಯಾ ಕಂಪನಿಯು ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಾಯಿತು. ಅದು ತೆರಿಗೆಯನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ವಿಚಾರದಲ್ಲಿ ಸ್ವತಂತ್ರವನ್ನು ಹೊಂದಿತು. ಎಷ್ಟು ಬೇಕಾದ್ರೂ ತೆರಿಗೆಯನ್ನು ಅವರು ವಿಧಿಸ್ಬೋದು ರೈತರಿಗೆ, ಮತ್ತು ಆ ತೆರಿಗೆಯನ್ನು ಅವರೇ ತಗೊಳ್ತಕ್ಕಂಥದ್ದು. 26 ಲಕ್ಷ ಮಾತ್ರ ಯಾರು ಕೊಡ್ತಿರೋ ಮೊಘಲ ರಾಜನಿಗೆ ಕೊಡ್ತಾಯಿದ್ರು. ಇದರಿಂದ ಏನಾಯಿತು, ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಬಹಳ ಜಾಸ್ತಿ ತೆರಿಗೆಯನ್ನು ವಿಧಿಸಿ ಬಹಳ ಜನರಿಗೆಲ್ಲ ಶೋಷಣೆಯನ್ನು ಕೊಡ್ತಾಯಿದ್ರು. ಕಂಪನಿಯು ಕಂದಾಯದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಜಾನೆಗೆ ತುಂಬಿಸಿಕೊಂಡಿತು. ಅವ್ರಿಗೆ ನೋಡಿ, 26 ಲಕ್ಷ ಕೊಟ್ಬಿಟ್ಟು ಅವನಿಗೆ ಇವರು ಕೋಟ್ಯಾಂತರ ರೂಪಾಯಿನ ತಮ್ಮ ಖಜಾನೆಗೆ ಸೇರಿಸ್ಕೊಂಡ್ರು. ಇದರಿಂದ ಏನಾಯಿತು, ಆರ್ಥಿಕವಾಗಿ ಕೂಡ ಭಾರತದಲ್ಲಿ ಪ್ರಬಲರಾದರು. ತದನಂತರ ನೋಡ್ರಿ, 1767ರಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ಮರಳ್ತಾನೆ. ಅವನು ಹೋದ್ಮೇಲೆ ಮತ್ತೆ ಬಂಗಾಳದಲ್ಲಿ ದುರಾಳಿತ ನಡೀತಾ ಇರ್ತದೆ. ಲಂಚಕೊರತನ ಇವೆಲ್ಲ ಇದ್ದಿದೆ. ತದನಂತರ ಬಂಗಾಳಕ್ಕೆ ಭೀಕರ ಬರಗಾಲ ಬರ್ತದೆ. ಇದರಿಂದ ಬಹಳ ಇವರು ಶೋಷಣೆ ಒಳಪಡಿಸ್ತಿರ್ತಾರೆ ಬ್ರಿಟಿಷರು. ಇದರಿಂದ ಮತ್ತು ಹಸಿವಿನಿಂದ ಸುಮಾರು 1/3 ಪಾಲು ಜನ ಸಾಯ್ತಾರೆ ಅಂತ ಹೇಳ್ಬೋದು. ಪರಿಸ್ಥಿತಿಯ ಲಾಭವನ್ನು ಪಡೆಯಲು ಒಂದು ಕಂಪನಿ ಮಾರುಕಟ್ಟೆಯಲ್ಲಿ ಅಕ್ಕಿನೆಲ್ಲ ಖರೀದಿಸಿ ಗರಿಷ್ಠ ಬೆಲೆಗೆ ಮಾರಿ ಅಪಾರ ಲಾಭ ಗಳಿಸ್ತು. ಇವರೇ ಏನು ಮಾಡ್ತಿದ್ರು, ಕಂಪನಿಲಿದ್ದ ಅಕ್ಕಿಗಳನ್ನು ತಗೊಂಡು ಅದನ್ನು ರೈತರಿಗೆ ಬರಗಾಲ ಬಂದಿತ್ತು ಅಂತೇಳಿ ಏನು ಮಾಡ್ತಾಯಿದ್ರು, ಹೆಚ್ಚು ಬೆಲೆಗೆ ಮಾರಿ ಲಾಭವನ್ನು ಗಳಿಸ್ತಾರೆ. ಅದರಲ್ಲೂ ಕೂಡ ಮತ್ತು ಜನರಿಗೆ ಶೋಷಣೆಯನ್ನು ಕೂಡ ಇವರು ಕೊಡ್ತಕ್ಕಂಥದ್ದು ಆಗಿರುತ್ತದೆ. ತದನಂತರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ 1773ರಲ್ಲಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ.
ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳೇನು ಮಾಡ್ತಾ ಇರ್ತಾರೆ, ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡಿತಿರ್ತಾರೆ. ಇದರಿಂದ ಇಂಗ್ಲೆಂಡಿನ ಸರ್ಕಾರ ಕಂಪನಿ ಚಟುವಟಿಕೆಗಳನ್ನು ವ್ಯವಸ್ಥಿತಗೊಳಿಸೋದಕ್ಕೆ ಮತ್ತು ಹತೋಟಿಯಲ್ಲಿ ಇಡೋದಕ್ಕೆ ಏನು ಮಾಡ್ತದೆ ಅಂತಂದರೆ ಒಂದು ಆ್ಯಕ್ಟನ್ನು ತಗೊಂಡು ಬರ್ತದೆ. ಆ ಆ್ಯಕ್ಟೇ ರೆಗ್ಯುಲೇಟಿಂಗ್ ಆ್ಯಕ್ಟ್. ಇದರ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಬ್ರಿಟಿಷ್ ಅಧಿಕಾರಿಗಳು ಅನೈತಿಕ ಮಾರ್ಗದಿಂದ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅಂಥೇಳಿ ಮತ್ತು ಅದನ್ನು ಹತೋಟಿಗೆ ತರೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಇದನ್ನು ಬ್ರಿಟಿಷ್ ಸಂಸತ್ತು ಜಾರಿಗೆ ತರ್ತದೆ. ಇದರ ಪ್ರಕಾರ ವಾರನ್ ಹೇಸ್ಟಿಂಗ್ಸ್ ಪ್ರಥಮ ಗವರ್ನರ್ ಜನರಲ್ ಆಗಿ, ಆಗ ಪ್ರಥಮ ಗವರ್ನರ್ ಇತ್ತು, ಇನ್ನು ನೋಡಿ ಪ್ರಥಮ ಗವರ್ನರ್ ಜನರಲ್ ಯಾರು, ವಾರನ್ ಹೇಸ್ಟಿಂಗ್ಸ್ ನೇಮಕ ಆಗ್ತಾನೆ. ತದನಂತರ ನಮ್ಮ ಭಾರತವನ್ನು ಸುಮಾರು 20ಕ್ಕಿಂತ ಹೆಚ್ಚು ಗವರ್ನರ್ ಜನರಲ್ಗಳು ಆಡಳಿತವನ್ನು ನಡೆಸಿದ್ದಾರೆ. ಯಾವ ಒಂದು ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಪ್ರದೇಶವನ್ನು ಕಲ್ಕತ್ತಾವನ್ನು ತಮ್ಮ ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಅಧಿಕಾರವನ್ನು ಇವರು ನಡೆಸ್ತಾ ಇದ್ದರು. ತದನಂತರ ಈ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲೂ ಕೂಡ ಹಲವಾರು ಲೋಪದೋಷಗಳಾಯಿತು. ಅದನ್ನು ಸರಿಪಡಿಸೋದಕ್ಕೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂದರೆ 1784ರಲ್ಲಿ ಇನ್ನೊಂದು ಕಾಯ್ದೆಯನ್ನು ಜಾರಿಗೆ ತರ್ತದೆ, ಪಿಟ್ಸ್ ಇಂಡಿಯಾ ಕಾಯ್ದೆ 1784. ತದನಂತರ ಬ್ರಿಟಿಷರು ಮತ್ತು ಭಾರತೀಯರಿಗೆ ಆದಂಥ ಒಂದಷ್ಟು ಯುದ್ಧಗಳನ್ನ ಕೊಡ್ತಾರೆ. ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಮತ್ತು ಬ್ರಿಟಿಷರ ವಿರುದ್ಧ ನಡೆದಂಥ ಯುದ್ಧಗಳು 1767ರಿಂದ 1799ರವರೆಗೆ ನಡೀತಕ್ಕಂಥ ಒಂದು ಯುದ್ಧ ಆಗಿರ್ತದೆ. ಇವರೇನು ಮಾಡ್ತಾರೆ, ಬ್ರಿಟಿಷರು ಈ ಮೈಸೂರಿನ ಒಂದು ಸಂಸ್ಥಾನದ ಮೇಲೆ ದಾಳಿಯನ್ನು ಮಾಡಿ ಇವ್ರಿಗೆ ಹೈದರಾಲಿ ಮತ್ತು ಟಿಪ್ಪು ಜೊತೆ ಹೋರಾಟ ಮಾಡ್ತಾರೆ. ಇದರಿಂದ ಹಲವಾರು ಪರಿಣಾಮಗಳು ಕೂಡ ಆಗ್ತದೆ. ಬ್ರಿಟಿಷರು ಮೈಸೂರನ್ನು 4 ವಿಭಾಗಗಳನ್ನು ಮಾಡಿ, ಒಂದು ಭಾಗವನ್ನು ಬ್ರಿಟಿಷರಿಗೆ ಇಟ್ಕೊಡ್ತಾರೆ, ಇನ್ನೊಂದನ್ನು ನಿಜಾಮರು ಕೊಡ್ತಾರೆ, ಮತ್ತೊಂದನ್ನು ಮರಾಠರಿಗೆ, ಉಳಿದ ಭಾಗವನ್ನು ಮೈಸೂರು ಒಡೆಯರಿಗೆ ಕೊಡ್ತಾರೆ. ಅಂದರೆ 4 ಮೈಸೂರು ಯುದ್ಧಗಳು ನಡೀತದೆ. ಅದರ ಪರಿಣಾಮ ಬಂದು ಒಟ್ಟು ಇಡೀ ಮೈಸೂರು ಸಂಸ್ಥಾನನ 4 ಭಾಗ ಮಾಡಿಬಿಡ್ತಾರೆ. ಒಂದು ಬ್ರಿಟಿಷರು ಇಟ್ಕೊಳ್ತಾರೆ, ಇನ್ನೊಂದು ನಿಜಾಮರು ಕೊಡ್ತಾರೆ, ಮತ್ತೊಂದು ಮರಾಠ, ಮತ್ತೊಂದು ಮೈಸೂರು. ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದಂಥ ಯುದ್ಧಗಳಿಗೆ ನಾವು ಆಂಗ್ಲ ಮರಾಠ ಯುದ್ಧಗಳು ಅಂತ ಕರಿತೀವಿ. ಈ ಆಂಗ್ಲ ಮರಾಠ ಯುದ್ಧಗಳು 1775ರಿಂದ 1818ರವರೆಗೆ ನಡೀತದೆ. ಇಲ್ಲಿ ಮರಾಠರಿಗೆ 3ನೇ ಪಾಣಿಪತ್ ಕದನದಲ್ಲಿ ಸೋತಿರ್ತಾರೆ. ಸೋತ ನಂತರ ಒಂದಷ್ಟು ಚೇತರಿಸ್ಕೊಂಡು ಮತ್ತೆ ಪ್ರಾರಂಭ ಮಾಡ್ತಾರೆ ಅವರ ಒಂದು ಸಾಮ್ರಾಜ್ಯವನ್ನು. ಆದರೆ ಅಲ್ಪ ಕಾಲದಲ್ಲೇ ಒಳ ಜಗಳಗಳು ಶುರುವಾಗುತ್ತೆ. ಇದರಿಂದ ಲಾಭವನ್ನು ಪಡೆದಂಥ ಬ್ರಿಟಿಷರು ಏನು ಮಾಡ್ತಾರೆ, ಕೆಲವು ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ಮರಾಠರ ನಡುವೆ 3 ಯುದ್ಧಗಳನ್ನು ಮಾಡ್ತಾರೆ. ಆ ಯುದ್ಧಗಳನ್ನು ನಾವು ಆಂಗ್ಲೋ ಮರಾಠ ಯುದ್ಧ ಅಂತ ಕರಿತೀವಿ. ಅಂತಿಮವಾಗಿ ಪೇಶ್ವೆ ಬ್ರಿಟಿಷರಿಗೆ ಶರಣಾಗ್ತಾರೆ. ಯುದ್ಧಗಳಲ್ಲಿ ಮರಾಠರು ಸೋತು ಅವರ ಸಮಸ್ತ ಪ್ರದೇಶಗಳು ಇಂಗ್ಲೀಷರ ವಶ ಆಗುತ್ತೆ. ಇಂಗ್ಲೀಷರು ಪೇಶ್ವೆ ಪಟ್ಟವನ್ನು ಕೂಡ ರದ್ದುವನ್ನು ಮಾಡ್ತಾರೆ. ಅಂದರೆ ಮರಾಠರಿಗೆ ಸಹಾಯವನ್ನು ಮಾಡತಕ್ಕಂಥ ಒಂದು ಇದಾಗಿರ್ತದೆ, ಅದು ಪೇಶ್ವೆ ಅಂತಕ್ಕಂಥ ಒಂದು ಹುದ್ದೆ. ಅದನ್ನು ಕೂಡ ಏನು ಮಾಡ್ತಾರೆ, ಈ ಬ್ರಿಟಿಷರು ರದ್ದನ್ನು ಮಾಡ್ತಾರೆ. ತದನಂತರ ಬ್ರಿಟಿಷ್ ಮತ್ತು ಸಿಖ್ಖರಿಗೆ ನಡೆದಂಥ ಯುದ್ಧಕ್ಕೆ ನಾವು ಆಂಗ್ಲೋ ಸಿಖ್ ಯುದ್ಧ ಅಂತ ಕರಿತೀವಿ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಕ್ಕಲ್ಲಿ ಅನೇಕ ಪಂಗಡಗಳಿರ್ತವೆ. ಇಂತಹ ಪಂಗಡವನ್ನು ಮಿಸೆಲ್ ಅಂತ ಕರೀತಾರೆ. ಅಂದರೆ ಸಿಖ್ಖರಲ್ಲಿ ಅನೇಕ ಪಂಗಡಗಳಿರ್ತವೆ, ಗುಂಪುಗಳಿರ್ತವೆ. ಅದನ್ನು ನಾವು ಮಿಸೆಲ್ ಅಂತ ಕರಿತೀವಿ. ಇದರಲ್ಲಿ ಬಹಳ ಪ್ರಮುಖನಾದವನು ಯಾರಪ್ಪ ಅಂದರೆ ರಣಜಿತ್ ಸಿಂಗ್. ಇವನು ಯುವಕನಾಗಿರ್ತಾನೆ, ಜೊತೆಗೆ ಒಂದು ಮಿಸೆಲ್ನ ನಾಯಕನಾಗಿಯೂ ಕೂಡ ಇರ್ತಾನೆ. ಇವನು ತನ್ನ 18ನೇ ವಯಸ್ಸಿನಲ್ಲೇ ಲಾಹೋರಿನ ರಾಜನಾಗಿರ್ತಾನೆ. ಅಂದರೆ ಪಂಜಾಬಿನ ಲಾಹೋರ್ನ ರಾಜನಾಗಿರ್ತಾನೆ. ಸಿಖ್ಖರನ್ನು ಒಗ್ಗೂಡಿಸಿ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸಿದಂಥ ಕೀರ್ತಿ ಇವನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಸುಮಾರು 4 ದಶಕಗಳ ಕಾಲ ಇವನೇನು ಮಾಡ್ತಾನೆ, ಪಂಜಾಬನ್ನು ಆಳ್ವಿಕೆಯನ್ನು ಮಾಡ್ತಾನೆ. ಇನ್ನು ಬಹಳ ಫೇಮಸ್ ಆದ ರಾಜ ರಣಜಿತ್ ಸಿಂಗ್. ಈ ರಣಜಿತ್ ಸಿಂಗ್ 1839ರಲ್ಲಿ ಮರಣವನ್ನು ಹೊಂದ್ತಾನೆ. ಒಂದ ಮೇಲೆ ಅಲ್ಲಿ ರಾಜಕೀಯ ಗೊಂದಲಗಳು ಶುರು ಆಗುತ್ತೆ. ಇಂತಹ ಒಂದು ಸಂದರ್ಭವನ್ನು ಕಾಯ್ಕೊಂಡಿದ್ದಂಥ ಬ್ರಿಟಿಷರು ಏನು ಮಾಡ್ತಾರೆ, ಆ ಒಂದು ಪ್ರದೇಶದ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ 4 ಯುದ್ಧಗಳು ನಡೀತವೆ. ಇದರಲ್ಲಿ 1849ರಲ್ಲಿ ಸಿಖ್ಖರು ಸೋಲ್ತಾರೆ. ಆ ಪಂಜಾಬ್ ರಾಜ್ಯ ಏನಾಗುತ್ತೆ,
ಇಡೀ ಪಂಜಾಬ್ ರಾಜ್ಯ ಬ್ರಿಟಿಷರ ವಶ ಆಗುತ್ತೆ. ಈ ರೀತಿ ಸಿಖ್ಖರ ಪ್ರದೇಶಗಳನ್ನು ಯುದ್ಧ ಮಾಡಿ ಗೆದ್ದುಕೊಳ್ತಾರೆ. ಇನ್ನು ಬ್ರಿಟಿಷರ ಕುಟಿಲ ನೀತಿಗಳು, ಯಾವ್ಯಾವ ರೀತಿ ಕುಟಿಲ ನೀತಿಗಳನ್ನು ತಂದು ಕೆಲವು ಪ್ರದೇಶಗಳನ್ನು ವಶಪಡಿಸ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥ ಒಬ್ಬ ಗವರ್ನರ್ ಜನರಲ್ ಏನು ಮಾಡ್ತಾನೆ ಅಂತಂದರೆ, ಬ್ರಿಟಿಷರ ಒಂದು ಪರಮಾಧಿಕಾರವನ್ನು ಸ್ಥಾಪಿಸಲು ಒಂದು ಉಪಾಯವನ್ನು ಹುಡ್ತಾನೆ. ತಮ್ಮ ನೆರೆಯ ರಾಜರಿಂದ, ಅಂದರೆ ಭಾರತದಲ್ಲಿ ಹಲವಾರು ರಾಜಮನೆತನಗಳು ಏನು ಮಾಡ್ತಿರ್ತವೆ, ಆಳ್ವಿಕೆಯನ್ನು ನಡೆಸ್ತಿರ್ತವೆ. ಇದರಿಂದ ಒಬ್ಬ ರಾಜನಿಂದ ಮತ್ತೊಬ್ಬ ರಾಜನಿಗೆ ತೊಂದರೆಗಳು ಆಗ್ತಕ್ಕಂಥ ಒಂದು ಸಹಜ ಆಗಿರ್ತದೆ. ಅದಕ್ಕೇನು ಮಾಡ್ತಾನೆ, ನಿಮಗೆ ಯಾವುದೇ ರೀತಿ ಬೇರೆ ರಾಜ್ಯದಿಂದ ತೊಂದರೆ ಆಗಬಾರ್ದು, ಅದಕ್ಕೇನು ಮಾಡ್ತೀವಿ, ನಮ್ಮ ಬ್ರಿಟಿಷ್ ಸೈನ್ಯವನ್ನು ನಿಮ್ಮ ಒಂದು ರಾಜ್ಯದಲ್ಲಿ ಇಟ್ಕೊಳ್ಳಿ, ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ ಅಂಥೇಳಿ ಏನು ಮಾಡ್ತಾನೆ, ಭಾರತ ರಾಜರನ್ನು ಪ್ರೇರೇಪಿಸ್ತಾನೆ. ಇದರಿಂದ ಕೆಲವರು ಏನು ಮಾಡ್ತಾರೆ, ಒಪ್ಕೊಳ್ತಾರೆ. ಇನ್ನು ಕೆಲವ್ರನ್ನ ಏನು ಮಾಡ್ತಾನೆ, ಬಲವಂತವಾಗಿ ಒಪ್ಪಿಸ್ತಾನೆ. ಈ ಪದ್ಧತಿಯನ್ನು ಯಾವ ರಾಜ್ಯ ಒಪ್ಕೋತಾನೆ ಅವನೇನು ಮಾಡಬೇಕು ಅಂತಂದರೆ, ಇಂಗ್ಲೀಷ್ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಅದರ ಖರ್ಚನ್ನು ಸಂಪೂರ್ಣವಾಗಿ ನಗದು ರೂಪದಲ್ಲಿ ಬ್ರಿಟಿಷರಿಗೆ ನೀಡಬೇಕು. ಇಲ್ಲವೋ ಕೆಲವು ರಾಜ್ಯದ ಭೂಭಾಗಗಳನ್ನು ಏನು ಮಾಡಬೇಕು, ಬ್ರಿಟಿಷರಿಗೆ ಹಸ್ತಾಂತರಿಸಬೇಕಾಯಿತು. ಈ ಒಂದು ನೀತಿಯನ್ನು ನಾವು ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಮೇನ್ ಏನಪ್ಪ ಅಂತಂದರೆ, ಹೇಗಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕು, ಇಲ್ಲ ಹೇಗಾದರೂ ಮಾಡಿ ಭೂ ಪ್ರದೇಶಗಳನ್ನು ತಗೊಳ್ಬೇಕು ನಾವು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನೀತಿಯನ್ನು ಯಾರು ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ 1799ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು. ಇದರಿಂದ ಏನೇನು ಪರಿಣಾಮ ಆಗುತ್ತೆ, ಸೈನಿಕ ವೆಚ್ಚದ ಅಗಾಧ ಹೊರೆಯನ್ನು ಭಾರತ ರಾಜ್ಯಗಳು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಅಂದರೆ ಸೈನಿಕ ವೆಚ್ಚ ಬಹಳ ದುಬಾರಿಯಾಗಿರ್ತದೆ, ಭಾರತದ ರಾಜರ ಹತ್ರ ಅಷ್ಟು ಹಣ ಇರೋದಿಲ್ಲ. ಇದರಿಂದ ಏನಾಯಿತು, ರಾಜರು ದುರ್ಬಲಗೊಂಡರು. ಬ್ರಿಟಿಷರು ಭಾರಿ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಈ ಪದ್ಧತಿಯಲ್ಲಿ ಒಪ್ಪಿಕೊಂಡ ರಾಜನು ಪರೋಕ್ಷವಾಗಿ ಬ್ರಿಟಿಷರ ಅಧೀನನಾದನು. ಅಂತಂದರೆ ಇಲ್ಲಿ ಯಾರು ಇಟ್ಕೊಳ್ತಾರೆ, ದುಡ್ಡು ಆಗೋದಿಲ್ಲ ಅಂತಂದರೆ ಅವರ ಪ್ರದೇಶಗಳನ್ನು ಕೂಡ ಕೊಟ್ಬಿಡ್ತಾಯಿದ್ರು. ಇದರಿಂದ ಏನಾಯಿತು, ಸಂಪೂರ್ಣ ಹಲವಾರು ಭೂಪ್ರದೇಶಗಳು ಬ್ರಿಟಿಷರ ಒಂದು ವಶ ಆಯಿತು. ಜೊತೆಗೆ ಯಾರು ಒಪ್ಕೋತಾನೆ ಅವನು ಬ್ರಿಟಿಷರ ಒಂದು ಅಧೀನದಲ್ಲಿ ಇದ್ದಂಗೆ ಆಗುತ್ತೆ ಅದು. ತದನಂತರ ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡ್ವು. ಅಂದರೆ ತಮ್ಮ ಅಧಿಕಾರವನ್ನೇ ಕಳ್ಕೊಳ್ತವೆ, ಸಂಪೂರ್ಣವಾಗಿ ಬ್ರಿಟಿಷರ ಒಂದು ಕೈವಶ ಆಗುತ್ತೆ. ತದನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ಒಂದು ನೀತಿಯನ್ನು ಗವರ್ನರ್ ಜನರಲ್ ಆದಂಥ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾನೆ. ಯಾವುದೇ ಭಾರತ ರಾಜನಿಗೆ ಮಕ್ಕಳಿಲ್ಲದಿದ್ದರೆ ದತ್ತುಪುತ್ರಗಳನ್ನು ತಗೊಳ್ಳಂಗಿಲ್ಲ. ಅಂದರೆ ದತ್ತುಪುತ್ರಗಳನ್ನು ತಗೊಂಡಿದ್ರೂ ಕೂಡ ಅವರು ರಾಜರಾಗ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಇರೋದಿಲ್ಲ. ಯಾವ ರಾಜನಿಗೆ ಮಕ್ಕಳಿಲ್ವೋ ಆ ಸಂಪೂರ್ಣ ಪ್ರದೇಶ ಯಾರಿಗೆ ಸೇರಬೇಕು, ಬ್ರಿಟಿಷರಿಗೆ ಸೇರಬೇಕು ಅಂತಕ್ಕಂಥ ಒಂದು ನೀತಿಯನ್ನು ಈ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾನೆ. ಅದರಂತೆ ಯಾರಿಗೆ ಪುತ್ರ ಸಂತಾನ ಇಲ್ವೋ ಅಂಥ ಅರಸರ ಕೆಲವು ಪ್ರದೇಶಗಳೇನಾಯಿತು, ಬ್ರಿಟಿಷರ ಒಂದು ವಶ ಆಯಿತು. ಇದರಿಂದಾಗಿ ಹಲವಾರು ಪ್ರದೇಶಗಳು ಬ್ರಿಟಿಷರ ಒಂದು ಕೈವಶ ಆಗುತ್ತೆ. ಹೌದು, ಸತಾರ, ನಾಗಪುರ, ಝಾನ್ಸಿ ಮುಂತಾದ 11 ರಾಜ್ಯಗಳು ಬ್ರಿಟಿಷರ ಒಂದು ವಶ ಆಗುತ್ತೆ. ಕಾರಣ ಏನಪ್ಪ ಅಂದರೆ, ಅಲ್ಲಿ ರಾಜ್ಯಭಾರವನ್ನು ಮಾಡ್ತಿದ್ದಂಥ ರಾಜರಿಗೆ ಮಕ್ಕಳುಗಳು ಇರೋದಿಲ್ಲ. ಇವನು ಯಾವಾಗ ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ತಂದೋ ಆಗ ಆ ಎಲ್ಲ ಪ್ರದೇಶಗಳು ಕೂಡ ಯಾರಿಗೆ ಸೇರುತ್ತದೆ, ಬ್ರಿಟಿಷರಿಗೆ ಸೇರುತ್ತದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, 1856ರಲ್ಲಿ ಲಾರ್ಡ್ ಡಾಲ್ಹೌಸಿ ತನ್ನ ದೇಶಕ್ಕೆ ಮರಳುವಾಗ ಭಾರತದ 2/3 ಭೂಪ್ರದೇಶವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ 3 ಭಾಗದಲ್ಲಿ 2 ಭಾಗದಷ್ಟು ಪ್ರದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳ್ಬೋದು. ಅಷ್ಟು ಭೂಪ್ರದೇಶಗಳನ್ನು ಈ ರೀತಿ ಕುಟಿಲ ನೀತಿಗಳನ್ನು ಜಾರಿ ಮಾಡಿ ಏನು ಮಾಡಿದರು, ತಮ್ಮ ವಶಕ್ಕೆ ತಗೊಂಡಿದ್ರು. ಇದರಿಂದ ಏನಾಯಿತು, ಬ್ರಿಟಿಷರ ಒಂದು ವಿರುದ್ಧ ಒಂದಷ್ಟು ದಂಗೆಗಳು ಶುರುವಾಗುತ್ತೆ. ಯಾಕೆ ನಾವು ಅವನಿಗೆ ಕೊಡಬೇಕು ಪ್ರದೇಶಗಳನ್ನು ಅಂತೇಳಿ. ಆ ಒಂದು ದಂಗೆನೇ ಮುಂದಕ್ಕೆ 1857ರ ಒಂದು ದಂಗೆಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ನೀತಿಗಳೇ ಪ್ರಮುಖವಾದ ಕಾರಣಗಳು ಅಂತ ಹೇಳ್ಬೋದು. 1857ರಲ್ಲಿ ಭಾರತದ ಹಲವಾರು ಕಡೆ ದಂಗೆಯನ್ನು ಎದ್ದುತ್ತಾರೆ. ಇದನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. 1857ರ ಒಂದು ದಂಗೆಯನ್ನು, ಇದನ್ನು ಸಿಪಾಯಿ ದಂಗೆ ಅಂತಲೂ ಕೂಡ ಕರಿತೀವಿ. ಇಷ್ಟು ಈ ಒಂದು ಪಾಠದ ವಿಚಾರ. ಇಲ್ಲಿ ಒಂದಷ್ಟು ಪ್ರಮುಖ ಇಸ್ವಿಗಳನ್ನು ಕೊಟ್ಟಿದ್ದಾರೆ. 1764ರಲ್ಲಿ ಬಕ್ಸರ್ ಕದನ ಆಗುತ್ತೆ, 1765ರಲ್ಲಿ ದಿವಾನಿ
ಹಕ್ಕಿನ ಪ್ರಾಪ್ತಿಯಾಗುತ್ತೆ. ತದನಂತರ ವೆಲ್ಲೆಸ್ಲಿ ಆಡಳಿತ ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಲಾರ್ಡ್ ಡಲ್ಹೌಸಿಯ ಆಡಳಿತ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಪ್ರಮುಖ ಇಸ್ವಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಈ ಒಂದು ಪಾಠದ ವಿವರಣೆಯಾಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.